ಇದೇ ತಿಂಗಳು 30ನೇ ತಾರೀಕಿಗೆ ಲಿಂಗಸೂರಿನಲ್ಲಿ ಒಂದು ಬೃಹತ್ತಾದಂಥ ಸಮಾವೇಶವನ್ನು ಆಯೋಜನೆ ಮಾಡಿದ್ದೀವಿ. ಮನುವಾದಿ ರಾಷ್ಟ್ರೀಯ ವಿರೋಧಿ ಜನತಾರಂಗ ರಾಯಚೂರು ವತಿಯಿಂದ. ಕಾರಣ ಇಷ್ಟೇ, ಈ ದೇಶದಲ್ಲೇ BJP ಸರ್ಕಾರ ಬಂದಾಗಿನಿಂದ ಅನೇಕ ಹಿಂದುಳಿದ ಜನಾಂಗಕ್ಕೆ, ದುಡಿಯುವ ವರ್ಗಕ್ಕೆ, ಈ ದೇಶದ ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ನಂಬಿಕೊಂಡು ಬದುಕುವಂಥ ವರ್ಗಕ್ಕೆ ಇವತ್ತು ವಿಷ ಬೀಜವನ್ನು ಬಿತ್ತುವುದರ ಮೂಲಕ ಸಂವಿಧಾನ ಇದು ನಮ್ಮದಲ್ಲ ಅನ್ನೋ ರೀತಿಯಲ್ಲಿ ಒಂದು ಜನಾಂಗ ಹೊರಟಿದೆ. ಹಾಗಾಗಿ ಇದನ್ನು ವಿರೋಧಿಸುವಂಥದ್ದು ನಮ್ಮೆಲ್ಲರ ಹಕ್ಕು ಕೂಡ. ಈ ಅಂಬೇಡ್ಕರ್ ಇವತ್ತು ಸಂವಿಧಾನ ಬರೆದಿರ್ತಕ್ಕಂಥದ್ದು ಅಂಬೇಡ್ಕರ್ ಅಲ್ಲ ಅನ್ನುವಂಥ ನೀತಿಯಲ್ಲಿ ವಿಚಾರದಲ್ಲಿ ಹೊರಟಿರುವಂಥದ್ದು ಇದು ದುರಾದೃಷ್ಟಕರ ಕೂಡ. ಪ್ರತಿಯೊಬ್ಬ ನಾಗರಿಕನೂ ಕೂಡ ಇದನ್ನು ನಾವು ಪ್ರತಿಭಟಿಸಬೇಕು. ಏನಂತಂದರೆ, ಅಮಿತ್ ಶಾ ಅವರು ಹೇಳಿದರು, ನಾವು ಪದೇ ಪದೇ ಅಂಬೇಡ್ಕರ್ 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 ಅನ್ನೋದಕ್ಕಿಂತ ನಾವು ದೇವರನ್ನ ಜಪ ಮಾಡಿದರೆ ನಾವು ಏನಾದರೂ ಒಂದು ಆಗ್ತಿದ್ವಿ ಅಂತೇಳಿ. ಇವತ್ತು ಅವನಿಗೆ ಜ್ಞಾನ ಇರಬೇಕಾಗಿತ್ತು. ನಾನು ಇವತ್ತು ಸಂವಿಧಾನದಲ್ಲಿ ನಿಂತ್ಕೊಂಡು ನಾನು ಆಯ್ಕೆ ಆಗಿ ಇವತ್ತು ಗೃಹ ಸಚಿವನ ಆಗಿದ್ದೀನಿ ಅಂತಂದರೆ ಯಾವುದರಲ್ಲಿ ಅನ್ನುವಂಥ ಪರಿಜ್ಞಾನ ಕೂಡ ಅವ್ರಿಗಿಲ್ಲ. ಇಂಥ ಒಂದು ಮನಸ್ಥಿತಿಯನ್ನು ತುಂಬಿಕೊಂಡಿರ್ತಂಥ ಜನಾಂಗದ ವಿರುದ್ಧ ನಾವು ಪ್ರತಿಭಟಿಸಬೇಕಾದಂಥದ್ದು ಅನಿವಾರ್ಯ. ಹಾಗಾಗಿ ಈ ತಕ್ಷಣದಲ್ಲಿ ಏನಾಗಿದೆ ಅಂತಂದರೆ, ಕುಂಭಮೇಳದಲ್ಲಿ ಈಗಾಗಲೇ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಯಾರು ರಚನೆ ಮಾಡಿದಾರಪ್ಪ ಅಂತಂದ್ರೆ, ಈ ನಮ್ಮ ಸ್ವಾಮೀಜಿಗಳು, ಈ ಶೃಂಗೇರಿ ಶಾರದ ಪೀಠಗಳು ಅಂತೇಳಿ ಏನು 4-5 ಪೀಠಗಳಿದಾವಲ್ಲ, ಆ 4-5 ಪೀಠದ ಸ್ವಾಮೀಜಿಗಳು ರಚನೆ ಮಾಡಿರ್ತಕ್ಕಂಥ ಸಂವಿಧಾನವನ್ನು ಇವತ್ತು ಕುಂಭಮೇಳದಲ್ಲಿ ನಾಳೆ 3ನೇ ತಾರೀಕು, ಫೆಬ್ರವರಿ 3ನೇ ತಾರೀಕಿಗೆ ಅನಾವರಣ ಮಾಡ್ತಾರಂತೆ. ಅನಾವರಣ ಮಾಡಿದ ಮೇಲೆ ಸರ್ಕಾರಕ್ಕೆ ಅದನ್ನ ಒಪ್ಪಿಗೆ ಕೋರಿ ಕಳಿಸ್ತೀವಿ ಅಂತ ಹೇಳುವಂಥದ್ದು ಏನಿದೆಲ್ಲ ಅದು ಬಹಳ ಅಪಾಯಕಾರಿ. ಹಾಗಾಗಿ ಅದರಲ್ಲಿ ಕೂಡ ಅವ್ರು ಹೇಳ್ತಾರೆ, ಈ ಮುಂದೆ ನಾವು ಏನಾದರೂ ಇದು ಮಾಡ್ಬೇಕಾದ್ರೆ ಗುರುಕುಲ ಪದ್ಧತಿ ಮತ್ತೆ ಮರಳಿ ಬರಬೇಕು ಅಂತೇಳಿ. ಅದ್ರ ಜೊತೆಗೆ ಕೂಡ ಹೇಳ್ತಾರೆ, ಏನಂತಾರೆ, ನಾವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕಾದ್ರೆ ವೇದಗಳು, ಉಪನಿಷತ್ತುಗಳು ಇವೆಲ್ಲವನ್ನು ಕೂಡ ನಾವು ಓದಿರ್ಬೇಕು, ತಿಳ್ಕೊಂಡಿರ್ಬೇಕು. ಅಂಥವ್ರಿಗೆ ಮಾತ್ರ ಅವಕಾಶ ಚುನಾವಣೆಗೆ ಅಂತೇಳಿ. ಇದರಂತೆ ಅನೇಕ ವಿಚಾರಗಳು ಅವರು ಇಟ್ಟಿದ್ದಾರೆ. ಅಂದರೆ ಅವರ ವಿಚಾರಗಳು ಯಾವ ರೀತಿ ಇದಾವೆ ಅಂತಂದರೆ, ಹಿಂದಿನ ಕಾಲದಲ್ಲಿ ಏನು ಜೀತ ಪದ್ಧತಿ ಇತ್ತಲ್ಲ, ಆ ಜೀತ ಪದ್ಧತಿ ಮತ್ತೆ ಮರುಕಳಿಸುವಂತ ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ. ಹಾಗಾಗಿ ಇದು ಬಹಳ ಅಪಾಯಕಾರಿಯಾಗಿರ್ತಕ್ಕಂಥದ್ದು. ಇದಕ್ಕೆ ನಾವು ಪ್ರತಿಯೊಬ್ಬ ನಾಗರಿಕನು ಕೂಡ, ಜವಾಬ್ದಾರಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನು ಕೂಡ ಇದನ್ನು ಪ್ರತಿಭಟಿಸಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ. ಹಾಗಾಗಿ ನಾವು ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ನಾವು ಸಿಂಧನೂರಿನಲ್ಲಿ, ಲಿಂಗಸೂರಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಹಾಗಾಗಿ ಪ್ರತಿಯೊಬ್ಬ ನಾಗರಿಕನು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಇದರ ಮೂಲಕ ನಾವು ಆಹ್ವಾನ ಮಾಡೋದ್ರ ಮೂಲಕ ಇದು ಮುಂದೆ ಇಡೀ ದೇಶಾದ್ಯಂತ ಹಬ್ಬುವಂತ ಸಂಘಟನೆ ಆಗ್ತದೆ ಅನ್ನುವಂಥ ವಿಶ್ವಾಸದೊಂದಿಗೆ ನಾವು ತಮ್ಮಲ್ಲಿ ಕೋರ್ತಾ ಅನೇಕ ಜನ ಈ ಕಾರ್ಯಕ್ರಮಕ್ಕೆ ಬರಬೇಕು ಸ್ವಯಂ ಪ್ರೇರಿತರಾಗಿ ಅಂತೇಳಿ ವಿನಂತಿ ಮಾಡೋದ್ರ ಮೂಲಕ ನಾವು ವಿನಂತಿಯನ್ನ ಮಾಡ್ತೇವೆ. ಘೋಷಣೆಯೊಂದಿಗೆ ಒಂದು ಜನತಾ ಸಮಾವೇಶವನ್ನು ಲಿಂಗಸೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ನಾವು ಪ್ರೆಸ್ ಮಾಡೋದ ಉದ್ದೇಶ ಏನಂದ್ರೆ, ಸಾವಿರಾರು ಜನಸಂಖ್ಯೆಯನ್ನು ಅಲ್ಲಿ ನಾವು ಜೋಡಣೆ ಮಾಡಬೇಕಂತ ಒಂದು ನಮ್ದು ಮನವಿ ಇದೆ. ಹಾಗಾಗಿ ಸಿಂಧನೂರು ತಾಲೂಕಿಂದ ಬಹಳಷ್ಟು ಜನ ಏನೈತೆ ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಒಗ್ಗೂಡಿ, ಯಾರು ಸಂವಿಧಾನವನ್ನು ಪ್ರೀತಿಸುತ್ತಾರೆ, ಯಾರು ಸಂವಿಧಾನವನ್ನು ನಂಬುತ್ತಾರೆ, ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಅಲ್ಲಿ ಬರಬೇಕು. ಮತ್ತೆ ಭಾರತದ ಸಂವಿಧಾನ ಒಪ್ಪದವರನ್ನು ಈ ದೇಶದಿಂದ ಓಡಿಸುವ ನಾವು ಅದೊಂದು ದೊಡ್ಡ ಹೋರಾಟವನ್ನು ಮಾಡಬೇಕಾಗಿದೆ. ಯಾವ ರೀತಿ ಬ್ರಿಟಿಷರು ನಮ್ಮ ದೇಶದಲ್ಲಿ ವ್ಯಾಪಾರದ ನೆಪ ಹೇಳಿ ಬಂದು ಇಲ್ಲಿ ಜಾತಿ ಜನಾಂಗದ ಮಧ್ಯೆ ತಾರತಮ್ಯ ಹುಟ್ಟಿಸಿ ಜಗಳ ಹಚ್ಚಿ ದೇಶದ ಆಡಳಿತವನ್ನು ಯಾವ ರೀತಿ ಅವರು ಚುಕ್ಕಾಣಿ ಹಿಡಿದರು, ಅದೇ ರೀತಿ ಸಂಘ ಪರಿವಾರ ಮತ್ತು ಬಿಜೆಪಿದವರು ಜಾತಿ ಧರ್ಮದ ಮಧ್ಯೆ ಜಗಳ ಹಚ್ಚಿ ಸಂವಿಧಾನವನ್ನು ಬದಲಾವಣೆ ಮಾಡಬೇಕೆಂದು ದೊಡ್ಡ ಹುನ್ನಾರ ಮಾಡುತ್ತಾ ಮನುಸ್ಮೃತಿಯ ಒಂದು ವಿಷ ಬೀಜವನ್ನು ಈ ದೇಶಾದ್ಯಂತ ಜಾರಿ ಮಾಡಲು ಒಂದು ದೊಡ್ಡ ಷಡ್ಯಂತ್ರ ನಡೆಯುತ್ತಿದೆ. ಆದ ಕಾರಣ ಎಲ್ಲ ಸಂವಿಧಾನದ ಪ್ರಿಯರು
ಎಲ್ಲರೂ ಒಗ್ಗೂಡಿ ಈ ದೊಡ್ಡ ಹೋರಾಟವನ್ನು ಸಕ್ಸಸ್ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತಾ, ಮತ್ತು ಅನೇಕ ಜಾತಿ ಧರ್ಮಗಳು ಇಲ್ಲಿ ನಾವು ಸಹಬಾಳ್ವೆಯಿಂದ ಬದುಕ್ತಿದ್ದೇವೆ ಅಂದ್ರೆ ಇದಕ್ಕೆ ಮೇನ್ ಏನಿದೆ, ಮುಖ್ಯ ಕಾರಣ ಅಂದ್ರೆ ನಮ್ಮ ಸಂವಿಧಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದರು, ಸಂವಿಧಾನ ಬರೀ ಪುಸ್ತಕದಲ್ಲಿದ್ರೆ ಇದು ದೇಶಕ್ಕೆ ಕಂಟಕ. ಇದು ಸ್ವಯಂ ಪ್ರೇರಿತರಾಗಿ ಮತ್ತೆ ಎಲ್ಲಾ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಸ್ವಯಂ ಪ್ರೇರಿತರಾಗಿ ನಾವು ಸಂವಿಧಾನವನ್ನು ಅಳವಡಿಸಬೇಕಾಗ್ತದೆ. ಇಲ್ಲವಾದಲ್ಲಿ ದೇಶಕ್ಕೆ ಮಾರಕವಾಗುತ್ತದೆ. ಅದೇ ರೀತಿಯಲ್ಲಿ ಇವತ್ತು ಸಂಘ ಪರಿವಾರ ಮತ್ತು ಬಿಜೆಪಿಯವರು ಇದನ್ನ ಮನುಸ್ಮೃತಿಯ ಒಂದು ಅಜೆಂಡಾ ಮೇರೆಗೆ ದೇಶಾದ್ಯಂತ ಒಂದು ವಿಷ ಬೀಜವನ್ನು ಹಾಕುತ್ತಿದ್ದಾರೆ. ಇದಕ್ಕೆ ಹಳ್ಳಿಗಳಿಂದ ದಿಲ್ಲಿಯವರೆಗೆ ನಾವು ಇದಕ್ಕೆ ಹೋರಾಟದ ಮುಖಾಂತರ ಅವರಿಗೆ ಸೋಲಿಸಬೇಕು. ಅದಕ್ಕಾಗಿ ಸಿಂಧನೂರಿನ ತಾಲೂಕಿನ ಪ್ರತಿಯೊಂದು ಹಳ್ಳಿಯಿಂದ ಹಿಡಿದು ತಾಲೂಕಿನ ಸಿಟಿವರೆಗೆ ಎಲ್ಲರೂ ಒಗ್ಗೂಡಿ ಲಿಂಗಸೂರಿನಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಬರಬೇಕೆಂದು ತಮ್ಮಲ್ಲಿ ಮನವಿ. ಶ್ರೀ ತುಹಿಂದೇವ್ ರಾಷ್ಟ್ರೀಯ ಸಂಚಾಲಕರು, ಜಾತಿ ನಿರ್ಮೂಲನಾ ಚಳವಳಿ ಛತ್ತೀಸ್ಗಢದಿಂದ ರಾಷ್ಟ್ರೀಯ ಮುಖಂಡರವರು. ಆಮೇಲೆ ಶ್ರೀ ಬಿ ರುದ್ರಯ್ಯ ರಾಜ್ಯ ಕಾರ್ಯದರ್ಶಿಗಳು, ಸಿಪಿಐಎಂಎಲ್ ರೆಡ್ ಸ್ಟಾರ್ ಚಿಕ್ಕಮಗಳೂರು, ಅವರು ಸಿಪಿಐಎಂಎಲ್ ಪಕ್ಷದ ಕಾರ್ಯದರ್ಶಿಗಳು. ಶ್ರೀ ನೂರ್ ಶ್ರೀಧರ್ ರಾಜ್ಯಾಧ್ಯಕ್ಷರು, ಕರ್ನಾಟಕ ಜನಶಕ್ತಿ ಸಂಘಟನೆ, ಅವರು ಕರ್ನಾಟಕ ಜನಶಕ್ತಿ ಅನ್ನೋ ಒಂದು ಬೃಹತ್ ಸಂಘಟನೆಯ ಅಧ್ಯಕ್ಷರು. ಶ್ರೀ ರವಿನಾಯಕ್ ರಾಜ್ಯಾಧ್ಯಕ್ಷರು, ಕರ್ನಾಟಕ ಮಾನವ ಬಂಧುತ್ವ ವೇದಿಕೆ ಬೆಂಗಳೂರು. ಇವರು ಜೊತೆಗೆ ಇಲ್ಲಿ ಅನೇಕ ಧಾರ್ಮಿಕ ಮುಖಂಡರುಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಪೂಜ್ಯ ದಮ್ಮದೀಪ ಗೊಂತೇಜಿ ಬೌದ್ಧ ಗುರುಗಳು, ದೇವನಾಂಪ್ರಿಯ ಅಶೋಕ ಬೌದ್ಧ ವಿಹಾರ ಬೀದರ್ನಿಂದ, ಶ್ರೀ ಮಹಾಂತ ಸ್ವಾಮೀಜಿ ಮಹಾಸ್ವಾಮೀಜಿ ಮುದಗಲ್ ಕಲ್ಯಾಣಾಶ್ರಮ, ಶ್ರೀ ಮಹಾಂತೇಶ್ವರ ಮಠ ತಿಮ್ಮಾಪುರ್, ಮೌಲಾನ ಮುಫ್ತಿ ಯೂನುಸ್ ಲಿಂಗಸೂರು, ಫಾದರ್ ರಾಬರ್ಟ್ ಪೌಲ್ ಕ್ರೈಸ್ತ ಧರ್ಮ ಗುರುಗಳು, ಮೌಂಟ್ ಕರ್ಮಲ್ ಚರ್ಚ್ ಗುರುಗುಂಟ, ಜೊತೆಗೆ ಅನೇಕ ಸೂಫಿ ಶರಣರು, ಸೂಫಿ ಪಂತರು, ಸೂಫಿ ಸೈಯದ್ ಬಾಷಾ, ಶ್ರೀ ಗಂಗಾಧರ ತಾತ್ನವರು, ಸಿದ್ದರಾಮಾನಂದ ಮಹಾಸ್ವಾಮಿಗಳು ಕನಕಪುರ ಪೀಠ, ಶ್ರೀ ಮೌನೇಶ್ವರ ತಾತ್ನವರು ಜಗದ್ಗುರು ಮೌನೇಶ್ ಪೀಠ, ಅಯ್ಯಣ್ಣ ತಾತ್ನವರು ಚನ್ನಬಸವೇಶ್ವರ ಆರೋಡ ಅಜಾತ್ ಮಠ, ಗುರುಸ್ವಾಮಿ ತಾತ್ನವರು ಗಡಬಡಿಕೆ ಈಶ್ವರ ಮಠ, ಶ್ರೀ ಮಾತೋ ಶ್ರೀ ಬಸಲಿಂಗ ಮಾಮನವರು ಉಚ್ಚುಕೋಟೇಶ್ವರ ಗಂಗಾ ಮಠ ಅಮೀನ್ಗಡ, ವರದಾನೇಶ್ವರ ಮಹಾಸ್ವಾಮಿಗಳು ಆದಿಕವಿ ವಾಲ್ಮೀಕಿ ಆಶ್ರಮ ಬಲ್ಪಲ್ಲಿ, ಶಿವಕುಮಾರ ಮಹಾಸ್ವಾಮಿಗಳು ಕಾಲಜ್ಞಾನ ಮಠ ಬೇಡರಕಾರ ಕುಂಟಿ, ಸಂಗನ ಬಸವ ಮಹಾಸ್ವಾಮಿಗಳು ಚನ್ನಬಸವೇಶ್ವರ ಆರೋಡ ಮಠ ಜಲದುರ್ಗ, ಸಿದ್ಧಲಿಂಗ ಮಹಾಸ್ವಾಮಿಗಳು ವಿಜಯ ಮಾಂತೇಶ್ವರ ಮಠ ಲಿಂಗಸೂರು. ಹೀಗೆ ಅನೇಕ ಶರಣರು, ಸಂತರು, ಆರೂಢರು ಎಲ್ಲರೂ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಈ ದೇಶದ ನೆಲಮೂಲ ಸಂಸ್ಕೃತಿ ಉಳಿಸುವಂತ ಉದ್ದೇಶದಿಂದ ಈ ಕಾರ್ಯಕ್ರಮ ದಿನಾಂಕ 30 ತಾರೀಕು ಲಿಂಗಸೂರಿನಲ್ಲಿ ನಡೀತಿದೆ. ಕಾರಣ ಅದಕ್ಕೆ ಸಿಂಧನೂರಿನಿಂದ ಈ ಒಂದು ಜನತಾರಂಗದ ಎಲ್ಲ ಮುಖಂಡರು ವಿನಂತಿ ಮಾಡೋದೇನಂತಂದ್ರೆ, ಹೆಚ್ಚೆಚ್ಚು ಜನ ಸ್ವಯಂ ಪ್ರೇರಿತರಾಗಿ ಇದರಲ್ಲಿ ಭಾಗವಹಿಸ್ತಾರೆ. ಹೆಚ್ಚೆಚ್ಚು ಜನ ಈ ಒಂದು ವಿಚಾರಗಳನ್ನ ಚಿಂತನೆ ಮಂಥನ ಮಾಡೋದು ಮತ್ತು ಇಂಥ ಗುರುಗಳ ಮತ್ತು ಬುದ್ಧಿಜೀವಿಗಳ ಮಾತುಗಳನ್ನ ಆಲಿಸಬೇಕು. ವಿದ್ಯಾರ್ಥಿಗಳು, ಕಾರ್ಮಿಕರು, ಮಹಿಳೆಯರು, ರೈತರು, ಈ ದೇಶದ ಎಲ್ಲ ಪ್ರಗತಿಪರರು, ಈ ಊರಿನ ಪ್ರಗತಿಪರರು ಎಲ್ಲರೂ ಕೂಡ ಈ ಸಮಾವೇಶದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾವು ಈ ಮೂಲಕ ಕರೆ ಕೊಡ್ತಾ ಇದ್ದೀವಿ.